ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಹೊಸ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್, ಕಣ್ಣೂರು. ಎಸ್, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ಹೊಸ ವರ್ಷಕ್ಕೆ ಇವತ್ತು ಸ್ಪೆಷಲ್ ಡಿಶನ್ನು ನೋಡ್ಬೋದು. ಯಾಕಂತ ಹೇಳಿದರೆ ಹೊಸ ವರ್ಷ 2023 ಆಲ್ರೆಡಿ ಬಂದಾಗಿದೆ. ಇವತ್ತು ನಮ್ಮ ಜೊತೆ ಮಮತಾ ಅವರು ಇದ್ದಾರೆ. ಅವರು ಏನು ಸ್ಪೆಷಲ್ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಬೇಕು, ಬನ್ನಿ. ನಮಸ್ತೆ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮ ಸ್ಮೈಲ್ ನೋಡುವಾಗಲೇ ಗೊತ್ತಾಗ್ತದೆ ನೀವು ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಆರಾಮಾಗಿದ್ದೇನೆ. ಇವತ್ತು ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ಏನು ಸ್ಪೆಷಲ್ ಡಿಶ್ ಮಾಡ್ತಿದ್ದೀರಾ? ಚಿಕನ್ ಐಟಮ್. ಚಿಕನ್ ಐಟಮ್. ಚಿಕನ್ ಐಟಮ್ ಅಂದರೆ ಏನು ಅದು ಸ್ಪೆಷಲ್ ಆಗಿ ಹೆಸರು? ಒಂದು ಚಿಕನ್ ಪೆಪ್ಪರ್ ಗ್ರೇವಿ, ಇನ್ನೊಂದು ಸ್ಪೈಸಿ ಚಿಕನ್. ಸ್ಪೈಸಿ ಚಿಕನ್. ಮಮತಾ ಅವರ ಚಿಕನ್ ಐಟಮ್, ಪೆಪ್ಪರ್ ಗ್ರೇವಿ ಮತ್ತು ಸ್ಪೈಸಿ ಚಿಕನ್. ಹೋಗೋಲ್ಲ ಹಾಗಾದರೆ ಅಡುಗೆ ರೂಮ್ಗೆ? ಓಕೆ, ಬನ್ನಿ. ಎಸ್ ಮ್ಯಾಮ್, ನಾವೀಗ ಅಡುಗೆ ರೂಮ್ಗೆ ಬಂದಾಯಿತು. ಇವಾಗ ಚಿಕನಲ್ಲಿ 2 ರೆಸಿಪಿ ಮಾಡ್ತೀನಿ ಅಂತ ಹೇಳಿದಾರಲ್ಲ, ಫಸ್ಟ್ ಈಗ ಯಾವ್ದು ಮಾಡುವ? ಚಿಕನ್ ಪೆಪ್ಪರ್ ಗ್ರೇವಿ. ಚಿಕನ್ ಪೆಪ್ಪರಿಗೆ ಈಗ ಫಸ್ಟಿಗೆ ಪೆಪ್ಪರ್ ಬೇಕಲ್ಲ? ಓಕೆ, ಏನು ಮಾಡುವ ಫಸ್ಟಿಗೆ? ಬಾಣಲೆ ಬೇಕು. ಎಸ್, ಲೆಸನ್ ನಂಬರ್ 1, ಒಲೆ ಉಳಿಸ್ಬೇಕಲ್ಲ. ಎಸ್, ನನ್ನ ಕೆಲಸ ಆಯಿತು, ಇನ್ನು ನಿಮ್ಮದು ಬಾಕಿ ಉಂಟು. ಇದಕ್ಕಿಂತ ಆಯಿಲಾ? ಓಕೆ, ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಸಾಕು. ಓಕೆ, ಓಕೆ ಮ್ಯಾಮ್. ಇದು ಒಗ್ಗರಣೆ ಟೈಪ ಅಥವಾ ಚಿಕನ್ ಮಿಕ್ಸ್ ಮಾಡಲಿಕ್ಕೆ? ಫಸ್ಟ್ ಚಿಕನ್ ಸ್ವಲ್ಪ ಫ್ರೈ ಮಾಡಿ ತೆಗೆಯುವ, ಆಮೇಲೆ ಈರುಳ್ಳಿ ಎಲ್ಲ ಫ್ರೈ ಮಾಡ್ಲಿಕ್ಕೆ ಉಂಟು. ಓಕೆ, ನಾವೀಗ ಚಿಕನನ್ನು ಫಸ್ಟಿಗೆ ಫ್ರೈ ಮಾಡಬೇಕಲ್ಲ? ಓಕೆ, ಚಿಕನನ್ನು ಈಗ ಆಯಿಲ್ ನಾವು ರೆಡಿ ಇಟ್ಟಿದ್ದೇವೆ. ಈಗ ಚಿಕನ್ ಫ್ರೈ ಮಾಡಬೇಕು. ಈಗ ಚಿಕನ್ ಹಾಕ್ತೇನೆ. ಎಷ್ಟು ಚಿಕನ್? ಒಂದು ಸ್ವಲ್ಪ ತಗೊಂಡಿದ್ದೀರಲ್ಲ ಈಗ? ಸ್ವಲ್ಪ. ಓಕೆ, ನನಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾಡ್ಬೋದಲ್ಲ? ಓಕೆ, ಇವತ್ತು ನೀವು ನಮಗೆ ಇಬ್ಬರಿಗೆ ಮಾಡಿದ್ದೀರಾ ಅಂತ. ಸಿಮ್ ಇಡ್ಲಾ? ಅದು ನಾವು ನೀರಲ್ಲಿ ಸ್ವಲ್ಪ ತೊಳೆದ ಕಾರಣ ಆಯಿಲ್ಗೆ ಬಿದ್ದಾಗ ಸ್ವಲ್ಪ ಚಟಪಟ ಜಾಸ್ತಿ ಆಗ್ತದಲ್ಲ. ನಾನ್ ವೆಜ್ ಐಟಮ್ ನೀವು ಜಾಸ್ತಿ ಮಾಡೋದಾ ಹೇಗೆ ಮನೆಯಲ್ಲೆಲ್ಲ? ಎರಡು ಕೂಡ, ವೆಜ್ ನಾನ್ ವೆಜ್. ನಾನ್ ವೆಜ್ ಎಷ್ಟು ವೀಕ್ಲಿ ಎಷ್ಟು ಡೇಸ್ ಇರ್ತದೆ ನೀವು ಡೈಲಿ ಮಾಡುವಾಗೆಲ್ಲ? ಯಾವಾಗಲೂ ಮಾಡ್ತಾರಲ್ಲ, ಹಾಕಿ. ನಾನ್ ವೆಜ್ ಪ್ರಿಯರ್ ಆ್ಯಕ್ಚುಲಿ ನಾನ್ ವೆಜ್ ಇಲ್ಲದೆ ಊಟ ಕಮ್ಮಿ ಅಲ್ಲ ಸೇರೋದು. ವೆಜ್ ಕೂಡ ಬೇಕಲ್ಲ? ವೆಜ್ ಬೇಕು, ಹೌದು. ಸ್ವಲ್ಪ ಅರಿಶಿನನಾ? ಓಕೆ, ನಾವು ನಮ್ಮ ಕಾರ್ಯಕ್ರಮದಲ್ಲಿ ಅರುಣಾ ಮಸಾಲವನ್ನು ಬಳಸಿದ್ದೀವಿ. ಸಾಕಾ? ಸಾಕು. 1 ಸ್ಪೂನ್ನಷ್ಟು ಅರಿಶಿನ ಅಲ್ಲ? ಹೌದು. ಚಿಕನ್ ಅಂತ ಬಂದಾಗ ಅರಿಶಿನ ಬೀಳಲೇಬೇಕಲ್ಲ, ಸ್ವಲ್ಪ ಸ್ಮೆಲ್ಗೆ ಮತ್ತು ಎಲ್ಲದಕ್ಕೂ ಅರಿಶಿನ ಬೇಕಲ್ಲ. ಸ್ವಲ್ಪ ಮೆಣಸಿನ ಹುಡಿಯಾ? ಹೌದು. ಮೆಣಸಿನ ಹುಡಿ ಕೂಡ ನಾವು ಅರುಣಾ ಮಸಾಲೆಯವರ ಮೆಣಸಿನ ಹುಡಿಯನ್ನು ಹಾಕಿದ್ದೀವಿ. ಸ್ವಲ್ಪ ಸಾಕು. ಚೂರು ಜಾಸ್ತಿ ಇಡ್ಲಾ? ಇಡಿ. ನೆಕ್ಸ್ಟ್ ಉಪ್ಪು ಹಾಕ್ತಾ ಇದ್ದೀರಲ್ಲ? ಓಕೆ. ಮತ್ತೆ ಸೋಯಾ ಸಾಸ್ ಹಾಕ್ಲಿಕ್ಕೆ ಉಂಟು, ಅದರಲ್ಲಿ ಉಪ್ಪು ಇರ್ತದಲ್ಲ, ಅದಕ್ಕೆ ಈಗ ನಾನು ಸ್ವಲ್ಪ ಉಪ್ಪು ಹಾಕ್ತೇನೆ. ಓಕೆ, ಸೋಯಾ ಸಾಸಲ್ಲಿ ಉಪ್ಪು ಇರೋ ಕಾರಣ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತದಲ್ಲ? ಓಕೆ, ಅಂದರೆ ಸ್ವಲ್ಪ ಮಾಂಸಕ್ಕೆ ಜಾಸ್ತಿ ಹಿಡೀಲಿ ಅಂತ. ಮತ್ತೆ ಉಪ್ಪು ಜಾಸ್ತಿ ಅದು? ಹೌದು.
ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬೇಯಲಿ. ಓಕೆ, 2 ನಿಮಿಷ ಬೇಯಬೇಕಲ್ಲ. ಓಕೆ ಮ್ಯಾಮ್, ಇದು ಯಾವ ಚಿಕನ್ ನೀವು ಬಾಯ್ಲರ್ ಅಲ್ಲ? ಟೈಸನ್ ಆದರೆ ಸ್ವಲ್ಪ ಗಟ್ಟಿ ಇರುತ್ತೆ ಅಂತ, ಬಾಯ್ಲ್ ಆದರೆ ಒಳ್ಳೇದು ಅಂತಲ್ಲ. ಇದು ಬೇಗ ಬೇಯ್ತದೆ ಅಲ್ಲ? ಬೇಗ ಬೇಯ್ತದೆ. ಜಟ್ಪಟ್ ಮಾಡಲಿಕ್ಕೆ ಬಾಯ್ಲರ್ ಕೊಡಿ ಅಲ್ಲ ಇಷ್ಟ. ಓಕೆ, ನಿಮ್ಮ ಒಂದು ಹವ್ಯಾಸಗಳೇನು? ಏನು ಬುಕ್ ಓದೋದು, ಈ ಥರ ಜರ್ನಿ ಈ ಥರ ಏನಾದರೂ ಉಂಟಾ? ಬುಕ್ ಓದೋದು ಮತ್ತೆ ನಮ್ಮ ಟಿವಿಯಲ್ಲಿ ನಮ್ಮ ರುಚಿ ಅಡಿಗೆ ಕಾರ್ಯಕ್ರಮ ಅಡಿಗೆ ನೋಡೋದು. ಓಕೆ, ನಮ್ಮ ಟಿವಿ ಎಲ್ಲ ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ? ಓಕೆ. ಇಲ್ಲ ಸಾಧಾರಣ ಬೆಂದಿದೆಯಲ್ಲ? ಹೌದು. ಇದನ್ನು ತೆಗೆಯುವ ಪ್ಲೇಟಿಗೆ. ಓಕೆ, ಹಾಗಾದರೆ ಆಫ್ ಮಾಡಲಾ? ಹೌದು. ಸ್ವಲ್ಪ ಓಕೆ, ನೆಕ್ಸ್ಟ್ ಈಗ ಅದೇ ಎಣ್ಣೆಗೆ ಈರುಳ್ಳಿ ಎಲ್ಲ ಫ್ರೈ ಮಾಡುವ. ಇದೇ ಆಯಿಲ್ಗ? ಓಕೆ, 2 ಸಲ ನಾವು ಬಾಣಲೆ ಇಡುವ ಕೆಲಸ ಇಲ್ಲಲ್ಲ, ಒಂದೇ ಪಾತ್ರದಲ್ಲಿ ಮಾಡಿದರೆ ರಫ್ ಆಗ್ತದೆ. ಬೆಳ್ಳುಳ್ಳಿ ಹಾಕ್ತೇನೆ. ಓಕೆ, ಕರಿಬೇವು. ಓಕೆ, ಈರುಳ್ಳಿ. ಓಕೆ, ಈರುಳ್ಳಿ ಒಂದು ಈರುಳ್ಳಿ ಸಾಕಲ್ಲ? ಓಕೆ, ನಮಗೆ ಹೇಗೆ ಬೇಕು ಹಾಗೆ. ಚಿಕನ್ ಎಷ್ಟು ಉಂಟು ಅದರ ಕ್ವಾಂಟಿಟಿನಲ್ಲಿ ನೋಡಿ. ಈರುಳ್ಳಿ ಚೆನ್ನಾಗಿ ಒಂಥರ ರೆಡ್ಡಿಶ್ ಬರಬೇಕಲ್ಲ, ಕೆಂಪಾಗಿದ್ದರೆ ಚೆನ್ನಾಗಿದೆ. ನಾವು ಬೆಳ್ಳುಳ್ಳಿ ಕಟ್ ಮಾಡಿ ಹಾಕಿದ್ದೇವಲ್ಲ, ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುವ. ಸ್ವಲ್ಪ. ಓಕೆ, ಸ್ವಲ್ಪ ಸಾಕು. ಕ್ಯಾಪ್ಸಿಕಮ್ ಹಾಕ್ತೀನಿ. ಇದು ಟೇಸ್ಟಿಗಲ್ಲ? ಟೇಸ್ಟಿಗೆ ಮೆಣಸು ಹಾಕ್ಲಿಕ್ಕೆ ಉಂಟಾ ಇನ್ನಕ್ಕೆ? ಇಲ್ಲ, ನಾವು ಆಗ ಮೆಣಸಿನ ಪುಡಿ ಹಾಕಿದ್ದೇವಲ್ಲ ಚಿಕನ್ಗೆ, ಹಾಕ್ಬೋದು. ಗ್ರೀನ್ ಚಿಲ್ಲಿ. ಹೌದು. ಟೊಮೆಟೊ. ಓಕೆ, 1 ಟೊಮೆಟೊ ಅಲ್ಲ? ಹೌದು. ನೀವು ಅಡಿಗೆಯಲ್ಲಿ ಸ್ವಲ್ಪ ಸ್ಪೀಡ್ ಅಂತಲ್ಲ, ಅಂದರೆ ನಿಮ್ಮ ಅಡಿಗೆ ಸ್ಟೈಲ್ ನೋಡುವಾಗ ಉಂಟಲ್ಲ, ಸ್ವಲ್ಪ ಅರ್ಧ ಗಂಟೆಯಲ್ಲಿ ಆಗೋದು 1/4 ಗಂಟೆಯಲ್ಲಿ ಆಗ್ತದೆ ಮನೆಯಲ್ಲೆಲ್ಲ. ನಿಮ್ಮ ವರ್ಕ್ ಸ್ವಲ್ಪ ಸ್ಪೀಡ್ ಕಾಣ್ತಂತೆ. ಚಿಕನ್ ಅಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ದೇನೆ ಆಗ. ಈಗ ಇದಕ್ಕೆ ಸ್ವಲ್ಪ ಹಾಕ್ತೇನೆ, ಯಾಕೆಂದ್ರೆ ಸೋಯಾ ಸಾಸ್ ಅಲ್ಲಿ ಉಪ್ಪು ಇದೆ ಅಲ್ಲ. ಇದಕ್ಕೂ ಕೂಡ ಸ್ವಲ್ಪ ಉಪ್ಪಿನ ಅಂಶ ಬರಲಿ. ಈರುಳ್ಳಿ ಎಲ್ಲ ಸಪ್ಪೆ ಆದ್ರೆ. ಹೌದು. ಗ್ಯಾಸ್ ಸ್ಲೋ ಉಂಟು. ಸ್ವಲ್ಪ ಅರಶಿನ ಹಾಕಿ, ಸ್ವಲ್ಪ ನಾವು ಚಿಕನ್ಗೆ ಹಾಕಿದ್ದೇವೆ, ಇದಕ್ಕೆ ಸ್ವಲ್ಪ ಹಾಕಿ. ಓಕೆ, ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸ್ವಲ್ಪ ಅರುಣಾ ಮಸಾಲ ಸ್ವಲ್ಪ ಬೇಕಾ? ಸಾಕು. ಒಂದು ಅರ್ಧ ಸ್ಪೂನ್ ಹಾಕಲ್ಲ? ಇಲ್ಲ, 1/4 ಸ್ಪೂನ್. ಓಕೆ, ಸ್ವಲ್ಪ ಮೆಣಸಿನ ಪುಡಿ, ಮೆಣಸು ಅಂದರೆ ಸ್ವಲ್ಪ ಸ್ಪೈಸಿ ಆಗಿರಲಿ ಅಂತ. ಓಕೆ, ಸಾಕು. ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸಾಕು. ಅರುಣಾ ಮಸಾಲ ಅವರ ಮೆಣಸಿನ ಪುಡಿ, ಸ್ವಲ್ಪ ಧನಿಯಾ ಪುಡಿ. ಎಸ್, ಧನಿಯಾ ಪೌಡರ್, ಅರುಣಾ ಮಸಾಲ ಅವರ ಧನಿಯಾ ಪೌಡರ್ ಸಾಕಾ? ಸಾಕು. ಸ್ವಲ್ಪ ಜೀರಿಗೆ ಪುಡಿ. ಎಸ್, ಜೀರಿಗೆ ಪೌಡರ್ ಸಾಕಾ? ಸಾಕು. ಎಲ್ಲ ಅರುಣ ಮಸಾಲೆಯ ಪೌಡ್ರನ್ನ ನಾವೀಗ ಈ ಪಾಕಕ್ಕೆ ಹಾಕ್ತಿದ್ವಲ್ಲ. ಅಕ್ಕಿ ಈಗ ಅರುಣ ಮಸಾಲದವರ ಪೆಪ್ಪರ್ ಪುಡಿ. ಪೆಪ್ಪರ್ ಚಿಕನಿಗೆ ಪೆಪ್ಪರ್ ಪುಡಿ ಹಾಕಲೇಬೇಕಲ್ಲ? ಸಾಕಾ? ಸ್ವಲ್ಪ ಹಾಕಿ, ಪೆಪ್ಪರ್ ಚಿಕನ್ ಅಲ್ಲ. ಓಕೆ, ಜಾಸ್ತಿ ಬೇಕಾಗ್ತದೆ? ಹೌದು. ಸಾಕು. ಇದಕ್ಕೆ ನೀರು ಹಾಕ್ಲಿಕ್ಕಿಲ್ವಾ? ಬೇಡ, ಮತ್ತೆ ಹಾಕ್ಲಿಕ್ಕೆ ಉಂಟು, ಕಾರ್ನ್ಫ್ಲವರ್ ಕಲಿಸುವ. ಓಕೆ, ಈಗ ಫ್ರೈ ಮಾಡಿಟ್ಟ ಚಿಕನ್ ಹಾಕ್ತೇನೆ. ಓಕೆ, ಈಗ ಪೆಪ್ಪರಿಗೆ ಚಿಕನ್ ಬಿದ್ರೇನೆ ಪೆಪ್ಪರ್ ಚಿಕನ್ ಹೌದಲ್ಲ?
ಚಿಕನನ್ನು ಮೊದಲೇ ನಾವು ಹುರಿದಿಟ್ಟ ಕಾರಣ ಅದಕ್ಕೆ ಜಾಸ್ತಿ ಇದನ್ನು ಮಿಕ್ಸ್ ಮಾಡಬೇಕಂತಿಲ್ಲಲ್ಲ? ಇಲ್ಲ, ಆಲ್ರೆಡಿ ಬೆಂದಿರ್ತದೆ. ಹೌದು, ಇನ್ನು ಸ್ವಲ್ಪ ಬೆಂದರೆ ಸಾಕು. ಹೌದು. ಈಗ ಇದಕ್ಕೆ ಸ್ವಲ್ಪ ಸೋಯಾ ಸಾಸ್ ಹಾಕ್ತಿದ್ದೇನೆ. ಓಕೆ, ಸೋಯಾ ಸಾಸ್. ಹಾಂ, ಓಕೆ. ಇದು ಸ್ವಲ್ಪ ಟೇಸ್ಟ್ ಇನ್ನೂ ಜಾಸ್ತಿ ಬರುತ್ತಲ್ಲ? ಹೌದು. ಕಲರ್ ಸ್ವಲ್ಪ ಚೇಂಜ್ ಆಯ್ತು, ಬ್ಲ್ಯಾಕ್ ಆಯ್ತಲ್ಲ? ಹಾಂ. ಸ್ವಲ್ಪ ನೀರು ಕೊಡಿ. ಇದು ಕಾರ್ನ್ಫ್ಲವರ್ ನೀರಿನಲ್ಲಿ ಕಲಸಿ ಮತ್ತೆ ಅದಕ್ಕೆ ಹಾಕ್ಲಿಕ್ಕೆ. ಓಕೆ, ಅದೆಷ್ಟು ಒಂದು ಎರಡು ಸ್ಪೂನ್ ಸಾಕಲ್ಲ? 1 ಸ್ಪೂನ್. ಓಕೆ, ಸಾಕು. ಸಾಕ. ಪೆಪ್ಪರ್ ಚಿಕನ್ಗೆ ಈ ಥರ ಕಾರ್ನ್ಫ್ಲವರ್ ಹಾಕ್ತಾರಾ ಅಥವಾ ನೀವು ಸ್ಪೆಷಲ್ ಆಗಿ? ಅಂದರೆ ಇದು 2 ರೀತಿಯಲ್ಲಿ ಮಾಡ್ಬೋದು. ಒಂದು ಡ್ರೈ ಮಾಡ್ಬೋದು, ಮತ್ತೆ ಇದು ಕಾರ್ನ್ಫ್ಲವರ್ ಆಗಿ ತಿಕ್ ಸೆಮಿ ಗ್ರೇವಿ. ಹಾಂ, ಓಕೆ, ಚೆನ್ನಾಗಿ ಬರುತ್ತೆ ಅಂತಲ್ಲ? ಇದು ಊಟಕ್ಕೆಲ್ಲ ಸಖತ್ತಾಗಿರುತ್ತೆ ಅಂತ? ಚೆನ್ನಾಗಿದೆ. ಸ್ವಲ್ಪ ಗ್ರೇವಿ ಟೈಪ್ ಅಂದರೆ ಚಪಾತಿ, ಹೌದು, ಪರೋಟ ಈ ಟೈಪೆಲ್ಲ ಹಾಕ್ತೇನೆ ಕಾರ್ನ್ಫ್ಲವರ್. ಓಕೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ. ಓಕೆ, ಈಗ ನೀವು ವಾಪಸ್ ಎಷ್ಟು ಕಾರ್ನ್ಫ್ಲವರ್ ಹಾಕಿದ್ರೆ ಅಷ್ಟೇ ವಾಪಸ್ ನೀರು ಹಾಕ್ತಿದ್ದೀರಾ? ಸ್ವಲ್ಪ ಗ್ರೇವಿ ಟೈಪ್ ಅಂದರೆ ಒಳ್ಳೇದು ಅಂತ ಹೇಳೋದು. ಸಾಕು, 1 ಬೌಲ್ ಸಾಕಲ್ಲ? ಹೌದು. ಗ್ರೇವಿ ಇಷ್ಟ ಇಲ್ಲದವರಿಗೆ ಸ್ವಲ್ಪ ಡ್ರೈ ಥರ ಮಾಡ್ಬೋದಲ್ಲ? ನೀವು ಅಡಿಗೆ ಮಾಡುವಾಗ ಮಾತಾಡೋದೆಲ್ಲ ಕಮ್ಮಿಯಾ? ಹಾಗೇನಿಲ್ಲ. ಅಂದರೆ ನೀವು ಅಡಿಗೆಯಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಕೊಡ್ತೀರಿ? ಹೌದು, ಮತ್ತೆ ಮಿಸ್ಟೇಕ್ ಆದರೆ ಹೌದು, ಮತ್ತೆ ಬೈಬಾರ್ದಲ್ಲ? ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೇನೆ. ಓಕೆ, ಸೊಪ್ಪಿನ ಫ್ಲೇವರ್ ಕೂಡ ಜೊತೆಗೆ ಸೇರಿದಾಗ ಅದರ ಸ್ಮೆಲ್ ಘಮ ಹೊಡಿತುಂಟು. ಆಯ್ತು. ಈಗ ಎಸ್, ಚಿಕನ್ ಪೆಪ್ಪರ್ ರೆಡಿಯಾಗಿದೆ. ಕೊದ ಅಂತ ಬೇಯ್ತುಂಟು. ನನಗಂತೂ ಸಖತ್ ಆಸೆ ಆಗ್ತುಂಟು. ಅಂದರೆ ಅದರ ಸ್ಮೆಲ್ಲೆಲ್ಲ ಹೊಡಿತುಂಟಲ್ಲ, ರೆಡಿ ಇರ್ತುಂಟಲ್ಲ. ನೋಡು ಹಾಗಾದರೆ ಗ್ರೇವಿ ಕರೆಕ್ಟ್ ಬಂದಿದೆಯಲ್ಲ? ಹೌದು. ಆಯಿತು, ಗ್ಯಾಸ್ ಆಫ್ ಮಾಡ್ತೇನೆ. ಓಕೆ, ಇನ್ನು ಸರ್ವ್ ಮಾಡಲಿಕ್ಕೆ ಮಾತ್ರ ಬಾಕಿ ಇರೋದಲ್ಲ? ಹೌದು. ತೆಗಿತೇನೆ. ಆಯ್ತು, ಇದನ್ನ ಚಿಕನ್ ಪೆಪ್ಪರ್ ರೆಡಿ. ಇದು ನೋಡ್ಲಿಕ್ಕೆ ಕೂಡ ಸಖತ್ತಾಗಿದೆ. ಸಾಧಾರಣ ಗೋಬಿ ಟೈಪ್ ಅಲ್ಲ, ಇದೆಲ್ಲ ಗ್ರೇವಿ ಎಲ್ಲ ಮಿಕ್ಸ್ ಆದಾಗ ಗೋಬಿ ಟೈಪ್ ಕಾಣ್ತದೆ. ಆಮೇಲೆ ಈಗ ಚಿಕನ್ ಸ್ವಲ್ಪ ಜಾಸ್ತಿ ಇಷ್ಟ ಇದ್ದವರಿಗೆ ಇದು ಇನ್ನೂ ಚೆಂದ ಆಗಿರ್ಬೋದಲ್ಲ? ಹೌದು. ಇದು ಚಪಾತಿ, ನೀರು ದೋಸೆ. ಹಾಂ, ನೀರು ದೋಸೆಗೆಲ್ಲ ಹೇಳಿ ಮಾಡಿಸಿದ್ದಲ್ಲ? ಎಸ್, ಚಿಕನ್ ಪೆಪ್ಪರ್ ರೆಡಿಯಾಗಿದೆ ಅಲ್ಲ? ಹೌದು. ಓಕೆ, ನಾನೀಗ ಟೇಸ್ಟ್ ನೋಡಬೇಕಲ್ಲ? ಓಕೆ, ಥ್ಯಾಂಕ್ ಯು ಮ್ಯಾಮ್. ಸಕ್ಕತ್ತಾಗಿದೆ. ಚಿಕನನ್ನು ಮೊದಲೇ ಫ್ರೈ ಮಾಡಿ ಆಮೇಲೆ ಗ್ರೇವಿ ಟೈಪ್ ಮಾಡಿ ಆಮೇಲೆ ಅದಕ್ಕೆ ಒಳಗೆ ಹಾಕಿದ್ದಲ್ಲ? ಸಕ್ಕತ್ತಾಗಿ ಬಂದಿದೆ. ಸ್ಮೆಲ್ ಕೂಡ ಹಾಗೆ ಹೊಳಿತಾ ಉಂಟು. ಚಿಕನ್ ಅಂತೂ ನನಗೆ ಆಸೆ ಆಗ್ತುಂಟು. ಇದಕ್ಕೆ ಒಂದು ಚಪಾತಿ ಎಲ್ಲ ಸಿಕ್ಕಿದರೆ ಇನ್ನೂ ಚೆನ್ನಾಗಿರ್ಬೋದಲ್ಲ? ಓಕೆ, ಥ್ಯಾಂಕ್ ಯು ಮ್ಯಾಮ್. ಎಸ್, ಚಿಕನ್ ಪೆಪ್ಪರ್ ಗ್ರೇವಿ ಸಕ್ಕತ್ತಾಗಿದೆ. ಮಮತಾ ಅವರು ಡಿಫ್ರೆಂಟ್ ಟೈಪ್ ಆಗಿ ಮಾಡಿದ್ದಾರೆ. ಅಂದರೆ ಈಗ ಚಿಕನನ್ನು ಮೊದಲೇ ಫ್ರೈ ಮಾಡಿ ಚಿಕನ್ ಪೆಪ್ಪರ್ ಥರ ಸಕ್ಕತ್ತಾಗಿದೆ. ಇದನ್ನು ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತೀನಿ. ಚಿಕನ್ ಪೆಪ್ಪರ್ ಗ್ರೇವಿ ತಯಾರಿಸುವ ವಿಧಾನ. ಮೊದಲಿಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಕೋಳಿ ಮಾಂಸವನ್ನು ಹುರಿಯಿರಿ. ನಂತರ ಅರಿಶಿನ ಪುಡಿ, ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿದು ಬೇಯಿಸಿ. ಕೋಳಿ ಬೆಂದ ನಂತರ ತೆಗೆದಿಟ್ಟುಕೊಳ್ಳಿ. ಆನಂತರ ಅದೇ ಎಣ್ಣೆಯಲ್ಲಿ ಬೆಳ್ಳುಳ್ಳಿ, ಕರಿಬೇವು, ಹೆಚ್ಚಿದ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕ್ಯಾಪ್ಸಿಕಮ್, ಟೊಮ್ಯಾಟೊ, ಉಪ್ಪು ಎಲ್ಲವನ್ನು ಒಂದಾದ ಮೇಲೊಂದು ಹಾಕಿ ಹುರಿದು ಬೇಯಿಸಿ. ಬಳಿಕ ಅರಿಶಿನ ಪುಡಿ, ಮೆಣಸಿನ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಕರಿಮೆಣಸಿನ ಪುಡಿ ಹಾಕಿ ಹುರಿಯಿರಿ. ಆ ಬಳಿಕ ಬೇಯಿಸಿದ ಕೋಳಿ ಮಾಂಸ, ಸೋಯಾ ಸಾಸ್, ತೆಳು ಮಾಡಿದ ಕಾರ್ನ್ಫ್ಲೋರ್ ಹಾಕಿ ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ 1-2 ನಿಮಿಷ ಬೇಯಿಸಿ. ಈಗ ಚಿಕನ್ ಪೆಪ್ಪರ್ ಗ್ರೇವಿ ರೆಡಿ. ಎಸ್, ಚಿಕನ್ ಪೆಪ್ಪರ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ?
ಸಖತ್ತಾಗಿದೆ, ನೀವು ಕೂಡ ಮಾಡಿ. ಇದನ್ನು ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣ ಮಸಾಲ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂದಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾರಾಯಣ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು. ಎಸ್, ಮಮತಾ ಮ್ಯಾಮ್ ಆವಾಗಲೇ ಒಂದು ಡಿಶ್ ಹೇಳಿಕೊಟ್ಟರು, ಚಿಕನ್ ಪೆಪ್ಪರ್ ಫ್ರೈ. ಇವಾಗ ಇನ್ನೊಂದು ಚಿಕನ್ನಿನಲ್ಲಿ ಸ್ಪೆಷಲ್ ಆಗಿ ಏನೋ ಒಂದು ಅಡುಗೆ ಮಾಡ್ತಾರಂತೆ. ಏನು ಅಡುಗೆ ಮಾಡ್ತಾರೆ ಅಂತ ಅವರ ಜೊತೆ ಕೇಳುವ. ಮ್ಯಾಮ್, ಇವಾಗ ಚಿಕನಲ್ಲಿ ಎರಡನೇ ಐಟಮ್ ಏನು ಮಾಡ್ತಾ ಇದ್ದೀರಾ? ಚಿಕನ್ ಸ್ಪೈಸಿ ಚಿಕನ್. ಚಿಕನ್ ಸ್ಪೈಸಿ ಚಿಕನ್. ಓಕೆ, ಚಿಕನ್ ಸ್ಪೈಸಿ ಚಿಕನ್ ಎರಡು ಕಡೆ ಚಿಕನ್ ಬೇಕಾ? ಓಕೆ, ಅದಕ್ಕೇನು ರೆಡಿ ಮಾಡುವ ಈಗ? ಫಸ್ಟಿಗೆ ತವ ಕೊಡಿ. ತವನ ಗ್ಯಾಸ್ ಉಡಿಸ್ಬೇಕಲ್ಲ, ಅದಕ್ಕೆ ಆಯಿಲ್ ಹಾಕಬೇಕಾ? ಆಯಿಲ್ ಹಾಕಿ. ಓಕೆ, ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಹಾಕಿ ಸ್ವಲ್ಪ, ಅಂದರೆ ಈರುಳ್ಳಿ ಸ್ವಲ್ಪ ಸಾಕಾ? ಈರುಳ್ಳಿ ಹಾಕ್ತೇನೆ. ಓಕೆ, ಚಿಕನ್ ಸ್ಪೈಸಿಗೆ ಫಸ್ಟಿಗೆ ಈರುಳ್ಳಿ ಹಾಕ್ತಿದ್ರಲ್ಲ? ಹೌದು, ಅದು ಸ್ವಲ್ಪ ಬ್ರೌನ್ ಕಲರ್. ಓಕೆ, ಒಂದು 2 ಈರುಳ್ಳಿ ಉಂಟಾ ಅಂತಲ್ಲ? ಹೌದು. ಓಕೆ, ಅಂದರೆ ಈ ಚಿಕನ್ಗೆ ಈರುಳ್ಳಿಯೇ ಸ್ವಲ್ಪ. ಹೌದಾ? ಹಾಂ ಹಾಂ, ಟೇಸ್ಟ್ ಜಾಸ್ತಿ. ಹೌದು. ಇದು ನೀವೇ ಕಲ್ತಿದ್ದ? ಹೌದು, ನೀವು ಮನೆಯಲ್ಲಿ ಸ್ಪೆಷಲ್ ಆಗಿ ಮಾಡಿದ್ದು? ಅಂದರೆ ನಾರ್ಮಲ್ ಆಗಿ ಮಾಡ್ತಾರೆ, ನೀವೊಂದು ಸ್ಪೆಷಲ್ ನಿಮ್ಮ ಕೈ ರುಚಿಯಲ್ಲಿ ಮಾಡಿದ್ದು. ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಬೇಕಲ್ಲ ಇದಕ್ಕೆ? ಜಾಸ್ತಿ ಬೇಕು, ಮತ್ತು ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ. ಹಾಂ, ಹೌದು. ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ತೇನೆ ಈರುಳ್ಳಿಗೆ. ಓಕೆ, ಈಗ ಫಸ್ಟಿಗೆ ಉಪ್ಪು ಹಾಕ್ತಿದ್ರೆ ಈರುಳ್ಳಿ ಸ್ವಲ್ಪ. ಹಾಂ, ಓಕೆ. ಈರುಳ್ಳಿ ಜಾಸ್ತಿ ಇದ್ದ ಕಾರಣ ಫಸ್ಟಿಗೆ ಉಪ್ಪು ಹಾಕ್ಬೋದು ಅಂತಲ್ಲ? ಹಾಗೆ. ಬಿಡುವಿನ ಟೈಮಲ್ಲಿ ಅಡುಗೆ ಬಿಟ್ಟು ಮಕ್ಕಳಿಗೆಲ್ಲ ಏನಾದರೂ ಹೇಳಿಕೊಡೋದು ಆ ಥರ ಏನಾದರೂ ವ್ಯವಸ್ಥೆ ಉಂಟು? ಅಂದರೆ ಅಡುಗೆದು ಏನಾದರೂ ಹೇಳಿಕೊಡ್ತಾರೆ ಅಥವಾ ಹೀಗೆ ನಾರ್ಮಲ್ ಆಗಿ? ಇಲ್ಲ, ಈಗೇನಾದ್ರು ಸ್ಟಡೀಸ್ ಬಗ್ಗೆ ಎಲ್ಲ? ಕರಿಬೇವು ಹಾಕ್ತಿದ್ದೆ. ಕರಿಬೇವು, ಓಕೆ. ಈರುಳ್ಳಿ, ಉಪ್ಪು, ನೆಕ್ಸ್ಟ್ ಕರಿಬೇವಲ್ಲ? ಹೌದು. ಅಂದರೆ ಈ ಚಿಕನ್ಗೆ, ಸ್ಪೈಸ್ ಚಿಕನ್ನಿಗೆ ಇದುವೇ ಒಂಥರ ಡಿಫ್ರೆಂಟ್. ಹೌದು ಹೌದು, ಈರುಳ್ಳಿ ಮತ್ತು ಕರಿಬೇವು ಹಾಕಿ ಮಾಡೋದು. ಅಂದರೆ ಇದು ಹಾಕಲಿಕ್ಕೆ ಕೊನೆಗೆ ಹಾಂ ಹಾಂ, ಸ್ವಲ್ಪ ಚಿಕನ್ ಬೇಯಿಸಿ ಆದ ನಂತರ. ಹಾಂ ಹಾಂ, ಇದನ್ನು ರೆಡಿ ಮಾಡಿ ಇಟ್ಕೊಳ್ಳೋದು. ಓಕೆ, ಇದೀಗ ಆಯಿತು, ತೆಗೆಯುವ. ಒಂದು ಪ್ಲೇಟ್ ಕೊಡಿ. ಪ್ಲೇಟಿಗೆಲ್ಲ ತೆಗಿತೇನೆ. ಓಕೆ, ಆಫ್ ಮಾಡಲಾ? ಈರುಳ್ಳಿ ಮತ್ತು ಕರಿಬೇವು ಹಾಕಿ ಫಸ್ಟಿಗೆ ನಾವು ಅದನ್ನು ರೆಡಿ ಮಾಡಿ ಇಟ್ಕೊಳ್ಬೇಕಲ್ಲ? ಹೌದು. ಗ್ಯಾಸ್. ಓಕೆ, ಈಗ ನೆಕ್ಸ್ಟ್ ಚಿಕನಾ? ಹೌದು. ಓಕೆ, ಸ್ವಲ್ಪ ಆಯಿಲ್ ಹಾಕಿ. ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೇವೆ. ಸ್ವಲ್ಪ ಸಾಕು. ಈಗ ಆಯಿಲ್ ಇದರಲ್ಲಿ ಚಿಕನ್ ಹಾಕಿ ಫಸ್ಟ್ ಫ್ರೈ ಮಾಡ್ಕೊಳ್ಬೇಕಲ್ಲ? ಓಕೆ, ಇದಕ್ಕೇನು ಗ್ರೈಂಡ್ ಮಾಡಲಿಕ್ಕಿಲ್ಲ? ಇಲ್ಲ. ಹಾಂ, ಈಗ ಈರುಳ್ಳಿ ಮತ್ತು ಚಿಕನ್. ಹೌದು. ಈಗ ಚಿಕನ್ ಹಾಕ್ತಿದ್ದೇನೆ. ಓಕೆ, ಸ್ವಲ್ಪ ಉಪ್ಪು ಹಾಕ್ತೇವೆ ಚಿಕನ್ಗೆ. ಚಿಕನ್ ಮತ್ತೆ ಉಪ್ಪಲ್ಲ ಈಗ? ಸೋಯಾ ಸಾಸಲ್ಲಿ ಉಪ್ಪು ಇರ್ತದೆ. ಓಕೆ, ಮತ್ತೆ ಕೊನೆಗೆ ಟೊಮೆಟೊ ಕೆಚಪ್ ಹಾಕ್ಲಿಕ್ಕೆ ಉಂಟು, ಅದರಲ್ಲಿ ಕೂಡ ಇರ್ತದೆ. ಅದಕ್ಕೆ ಈಗ ಸ್ವಲ್ಪ ಉಪ್ಪು ಹಾಕ್ತೇನೆ. ಓಕೆ, ಚಿಕನಿಗೂ ಸ್ವಲ್ಪ ಉಪ್ಪು ಬೀಳಿ. ಅಂದರೆ ಮಕ್ಕಳಿಗೆಲ್ಲ ಫುಡ್ ಎಲ್ಲ ಕರೆಕ್ಟ್ ಇದ್ದರೆ ಅವರು ಕೂಡ ಖುಷಿಯಾಗಿರ್ತಾರೆ. ಈ ಥರ ಡಿಫ್ರೆಂಟ್ ಟೈಪ್ ಐಟಮ್ಸ್ ಏನಾದರೂ ಮಾಡಿಕೊಟ್ರೆ ಟಿಫಿನಿಗೆ ಕೂಡ ಒಂದು ಒಳ್ಳೆ ಆಗ್ತದಲ್ಲ ತಗೊಂಡೋಗ್ಲಿಕ್ಕೆಲ್ಲ. ಸ್ವಲ್ಪ ಲಿಡ್ ಕ್ಲೋಸ್ ಮಾಡುವ. ಓಕೆ, ಎಸ್, ಇದೊಂದು 2 ನಿಮಿಷ, ಒಂದು 5 ನಿಮಿಷ ಬೇಕಲ್ಲ? ಓಕೆ, ಹೇಳಿ ಮ್ಯಾಮ್, ನೀವು ಬೇರೆ ಏನು ಆವಾಗಲೇ ಕೇಳಿದೆ ಹಾಬೀಸ್ ಅದು ಇದನ್ನು ಅಂತ ಹೇಳಿದ್ರೆ, ಬೇರೆ ಬಿಡುವಿನ ಟೈಮಲ್ಲಿ ಎಂತ ಮಾಡ್ತೀರಾ? ಬುಕ್ಸ್ ಓದಲ್ಲ? ಈಗ ಹೊರಗಡೆ ಜರ್ನಿ ಆ ಥರ ಎಲ್ಲ ಇಲ್ಲ? ಹಸ್ಬೆಂಡ್ ಜೊತೆ ಎಲ್ಲ ಹೋಗೋದು, ಹೊರಗಡೆ ಎಲ್ಲ ಹೋಗೋದು, ತಿನ್ಲಿಕ್ಕೆ ಹೋಗೋದು ಆ ಥರ ಎಲ್ಲ ಇರಲ್ಲ? ಅವ್ರಿಗೆ ವರ್ಕ್ ಇರ್ತದೆ ಅಲ್ಲ. ಹಾಂ, ಓಕೆ. ಅವ್ರೇನು ಯಾವುದೆಲ್ಲ ವರ್ಕ್ ಮಾಡ್ತಿದ್ದಾರೆ? ವರ್ಕ್ಶಾಪ್ ಅಲ್ಲ? ಓಕೆ,
ಚಿಕನ್ ಬೆಂದಿದೆ, ಈಗ ಗ್ಯಾಸ್ ಆಫ್ ಮಾಡಿ. ಓಕೆ, ಗ್ಯಾಸ್ ನನಗೆ ಆಫ್ ಮಾಡೋದು ಆನ್ ಮಾಡೋದು ಮಾತ್ರ ಕೆಲಸ. ಈಗ ಇದನ್ನು ಚಿಕನ್ ತೆಗೆದಿರ್ತೇನೆ. ಓಕೆ, ಇದಕ್ಕೆ ಇನ್ನು ನಾವು ಅರಿಶಿನ ಹುಡಿ ಎಲ್ಲ ಹಾಕ್ಬೇಕಾ? ಹೌದು. ಓಕೆ, ಗ್ಯಾಸ್ ಉರಿಸ್ಬೇಕಾ? ಬೇಡ. ಈಗ ಇದು ಆಯಿಲ್ ಉಂಟಲ್ಲ, ಅದು ಬಿಸಿ ಉಂಟು, ಸ್ವಲ್ಪ ತಣ್ಣಗೆ ಆಗಿ. ಓಕೆ, ತಣ್ಣಗೆ ಆದ ನಂತರ ಅದಕ್ಕೆ ಅರಶಿನ ಮತ್ತೆ ಮೆಣಸಿನ ಹುಡಿ ಹಾಕ್ಲಿಕ್ಕೆ ಉಂಟು. ಮತ್ತೆ ಇದಕ್ಕೆ ಈ ಆಯಿಲ್ಗೆ ಅರಶಿನ ಮತ್ತು ಮೆಣಸಿನ ಹುಡಿ ಮತ್ತೆ ಸೋಯಾ ಸಾಸ್ ಹಾಕ್ಲಿಕ್ಕೆ ಉಂಟು. ಆಗ ಎಣ್ಣೆ ತುಂಬಾ ಬಿಸಿ ಇದ್ರೆ ಮೆಣಸಿನ ಹುಡಿ ಸೀದೋಗ್ತದೆ, ಕಹಿ. ವಾಪಸ್ ನಾವು ಇದರಲ್ಲಿ ಸ್ಟವ್ ಅಲ್ಲಿ ಬಿಸಿ ಮಾಡ್ಲಿಕ್ಕಿಲ್ಲ. ಇಲ್ಲ, ಇದೇ ಈಗ ಫೈನಲ್. ಈಗ ಹೌದು, ಈಗ ಎಲ್ಲವನ್ನು ನಾವು ಮೊದಲೇ ಬೇಯಿಸಿ ರೆಡಿ ಮಾಡಿದ ನಂತರ ಇದಕ್ಕೆ ಅರಿಶಿನ ಮತ್ತು ಮಿಕ್ಸ್ ಮಾಡೋದಲ್ಲ. ತಣ್ಣಗಾದ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ. ಓಕೆ, ಈಗ ಆಯಿಲ್ ತಣ್ಣಗಾದ ನಂತರ ಇದಕ್ಕೆ ಅರಿಶಿನ ಅಲ್ಲ. ನಾವು ಅರುಣಾ ಮಸಾಲ ಹಾಕ್ತಿದ್ದೀವಿ. ಸ್ವಲ್ಪ ಹಾಕ್ಲಾ? ಎಷ್ಟು ಹಾಕಿ ಹಾಕಿ ಚಿಕನ್ ಅಲ್ಲ, ಚಿಕನ್ಗೆ ಸ್ವಲ್ಪ ಅರಿಶಿನ ಬೇಕು. ಸ್ವಲ್ಪ ಹಾಕಿ. ಸಾಕಾ? ಸಾಕು ಸಾಕು. ಸ್ವಲ್ಪ ಮೆಣಸಿನ ಹುಡಿ. ಅರುಣಾ ಮಸಾಲ ಅವರ ಮೆಣಸಿನ ಹುಡಿ ಸ್ವಲ್ಪ ಸಾಕಾ? ಹಾಕಿ ಸ್ವಲ್ಪ. ಸ್ಪೈಸಿ ಚಿಕನ್ ಅಲ್ಲ, ಅದಕ್ಕೆ ಸ್ವಲ್ಪ ಅಂದರೆ ಈರುಳ್ಳಿ ಸಿಹಿ ಇರ್ತದಲ್ಲ, ಖಾರ ಅದರಲ್ಲಿ ಬ್ಯಾಲೆನ್ಸ್ ಆಗ್ತದೆ. ಓಕೆ, ಸಾಕಾ? ಸಾಕು. ಮಸಾಲೆಯಲ್ಲಿ ಅರುಣ ಮತ್ತು ಇದು ಮೆಣಸಿನ ಹುಡಿ ಮತ್ತು ಅರಿಶಿನ ಅಲ್ಲ? ಹೌದು. ಇದು ಆಯಿಲಲ್ಲಿ ಇದನ್ನು ಸ್ವಲ್ಪ ಬಿಸಿ ಮಾಡುವ. ಓ, ಇದನ್ನು ಹೀಗೆ ಮಾಡೋದು? ಅದನ್ನು ಬಿಸಿ ಮಾಡಲಿಕ್ಕಿಲ್ಲ? ಬಿಸಿ ಆಯಿಲಲ್ಲಿ ಮಾಡಲಿಕ್ಕಿಲ್ಲ? ಇಲ್ಲ, ಅಂದರೆ ಅದು ಮೆಣಸಿನ ಹುಡಿ ಮತ್ತೆ ಜಾಸ್ತಿ ಇದು ಹೋದ್ರೆ ಕಹಿ. ಹೌದು, ಕರಿ ಆಗ್ತದೆ ಅಂತ ಹೇಳೋದು. ಅಲ್ಲ, ಕಹಿ ಬಂದರೆ ಮತ್ತೆ ಟೇಸ್ಟ್ ಹೋಗ್ತದೆ ಅಲ್ಲ. ಹೌದು, ಮತ್ತೆ ಬೇರೆ ಟೇಸ್ಟ್ ಆಗ್ತದೆ. ಈಗ ಇದಕ್ಕೆ ಸೋಯಾ ಸಾಸ್ ಹಾಕ್ತೇನೆ. ಓಕೆ, ಮೆಣಸಿನ ಹುಡಿ, ಅರಸಿನ ಹುಡಿ, ಸೋಯಾ ಸಾಸ್. ಈಗ ಬೇಯಿಸಿಟ್ಟ ಚಿಕನ್ ಹಾಕ್ತೇನೆ. ಓಕೆ, ಚಿಕನ್ ಸ್ಪೈಸಿಗೆ ಈಗ ಬೇಯಿಸಿಟ್ಟ ಚಿಕನ್ ಹಾಕಿದ್ರಲ್ಲ? ಓಕೆ, ಆಲ್ರೆಡಿ ಎಲ್ಲ ಬೆಂದಿರುತ್ತೆ. ಹೌದು, ಇನ್ನು ಬೇಯಿಸುವ ಕತೆ ಇಲ್ಲ. ಗ್ಯಾಸ್ ಆನ್ ಮಾಡಿ. ಓಕೆ, ಈಗ ನಾನು ಅಂದ್ಕೊಂಡೆ ನೀವು ಇದನ್ನೇ ಲಾಸ್ಟ್ ಅಂತ ಅಂದ್ರೆ, ಇವಾಗ ಲಾಸ್ಟಿಗೆ ಅದನ್ನು ಬೇಯಿಸ್ಲಿಕ್ಕೆ ಉಂಟಲ್ಲ? ಗ್ಯಾಸ್ ಸ್ಲೋ ಇರ್ತೇನೆ. ಓಕೆ, ನಾನು ಆ್ಯಕ್ಚುಲಿ ಅಂದ್ಕೊಂಡೆ ಇನ್ನೂ ಸ್ಟವ್ ಆನ್ ಮಾಡಲಿಕ್ಕಿಲ್ಲ ಅಂತ ಅಂದ್ಕೊಂಡೆ. ಇಲ್ಲ ಇದೆ. ಈಗ ಇದಕ್ಕೆ ಸ್ವಲ್ಪ ಸ್ಪೈಸ್ ಚಿಕನ್ ಅಂತ ಹೇಳಿದೆಲ್ಲ, ಅದಕ್ಕೆ ಟೊಮೆಟೊ ಕೆಚಪ್ 1 ಸ್ಪೂನ್ ಅಷ್ಟು. ಹೌದು, 1 ಸ್ಪೂನ್ ಬೇಡ, ಸಿಹಿ ಜಾಸ್ತಿ ಅದು. ಓಕೆ, ಸ್ವಲ್ಪ ಸಾಕು. ಓಕೆ, ಟೇಸ್ಟಿಗೆ. ಹೌದು, ಸ್ಪೈಸಿ ಬಂದಾಗ ಟೊಮೆಟೊದು ಹಾಕಿದರೆ ಅದು ಟೇಸ್ಟ್ ಜಾಸ್ತಿ ಇರುತ್ತಲ್ಲ? ಹೌದು. ಈಗ ಇದಕ್ಕೆ ಫ್ರೈ ಮಾಡಿಟ್ಟ ಈರುಳ್ಳಿ, ಕರಿಬೇವು ಹಾಕ್ತಿದ್ದೇನೆ. ನಾವು ಏನು ಫಸ್ಟಿಗೆ ಫ್ರೈ ಮಾಡಿಟ್ಟದ್ದು ಅದನ್ನು ಲಾಸ್ಟಿಗೆ ಹಾಕ್ಲಿಕ್ಕೆ? ಹೌದು. ಈಗ ಗ್ಯಾಸ್ ಫಾಸ್ಟ್ ಇಡ್ತೇನೆ. ಓಕೆ, ನಿಮ್ಮ ಅಡುಗೆಯು ಫಾಸ್ಟ್ ಇರುತ್ತೆ, ಗ್ಯಾಸ್ ಕೂಡ ಹೇಗೆ ಸ್ಪೀಡ್ ಉಂಟು ಅದೇ ಥರ ನಿಮ್ಮ ಅಡುಗೆ ಕೂಡ ಸ್ಪೀಡ್ ಉಂಟು. ಕೊತ್ತಂಬರಿ ಸೊಪ್ಪಲ್ಲ? ಓಕೆ, ಆಯ್ತು. ಈಗ ಓಕೆ, ರೆಡಿ ಆಯ್ತಲ್ಲ? ಈಗ ಗ್ಯಾಸ್ ಆಫ್ ಮಾಡುವಲ್ಲ? ಈಗ ಸರ್ವಿಗೆ ಪ್ಲೇಟ್ ಬೇಕಲ್ಲ? ಓಕೆ, ಆಯ್ತು. ಇದು ತೆಗೆದಿದ್ದೇನೆ. ಚಿಕನ್ ಸ್ಪೈಸಿ ಅಲ್ಲ? ಹೌದು, ಸ್ಪೈಸಿ ಚಿಕನ್. ಸ್ಪೈಸಿ ಚಿಕನ್. ಸ್ಪೈಸಿ ಚಿಕನ್ ರೆಡಿ. ಸ್ಪೈಸಿ ಚಿಕನ್ ರೆಡಿ. ಹೇಗೆ ನಿಮ್ಮ ಸ್ಮೈಲ್ ಹೇಗಿದೆಯೋ ಅದೇ ಥರ ಸ್ಪೈಸಿಯಾಗಿ ಚಿಕನ್ ಬಂದಿದೆ. ಸಖತ್ತಾಗಿದೆ. ನಾನು ಏನು ಲಾಸ್ಟಿಗೆ ನೀವೇನು ಮೆಣಸನ್ನು ಹುಡಿ ಮತ್ತು ಅರಸಿನ ಹಾಕಿ ನೆಕ್ಸ್ಟು ಸ್ಟವ್ ಆನ್ ಮಾಡಲಿಕ್ಕೆ ಉಂಟಾ ಇಲ್ಲ ಅಂತ ಅಂದ್ಕೊಂಡೆ. ಅದನ್ನೆಲ್ಲ ಮಿಕ್ಸ್ ಮಾಡಿ ಸಖತ್ತಾಗಿದೆ. ಎಸ್, ಮಮತಾ ಮ್ಯಾಮ್ ಸ್ಪೈಸಿ ಚಿಕನ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ಸಖತ್ತಾಗಿ ಬಂದಿದೆ. ಇದನ್ನು ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ. ಸ್ಪೈಸಿ ಚಿಕನ್ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೂ ಹುರಿಯಿರಿ. ನಂತರ ಕರಿಬೇವು ಸೇರಿಸಿ ಹುರಿದಿಟ್ಟುಕೊಳ್ಳಿ. ಆನಂತರ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಕೋಳಿ ಮಾಂಸವನ್ನು
ಸೋಯಾ ಸಾಸ್ ಹಾಕಿ ಬೇಯಿಸಿಟ್ಟುಕೊಳ್ಳಿ. ಆ ಬಳಿಕ ಅರಶಿನ ಪುಡಿ, ಮೆಣಸಿನ ಪುಡಿ, ಸೋಯಾ ಸಾಸ್ ಹಾಕಿ ಹುರಿದು ಕೊನೆಯಲ್ಲಿ ಹುರಿದಿಟ್ಟ ಕೋಳಿ ಮಾಂಸ ಹಾಗೂ ಈರುಳ್ಳಿ ಸೇರಿಸಿ 1-2 ನಿಮಿಷ ಹುರಿಯುತ್ತಾ ಬೇಯಿಸಿ. ಈಗ ಸ್ಪೈಸಿ ಚಿಕನ್ ಅನ್ನ ಚಪಾತಿಯೊಂದಿಗೆ ಸವಿಯಲು ಬಲು ಚೆನ್ನ. ಎಸ್ ಮ್ಯಾಮ್, ಈಗ 2 ಡಿಶ್ ರೆಡಿ. ಚಿಕನ್ನಲ್ಲಿ 2 ಸಕ್ಕತ್ತಾಗಿ ಬಂದಿದೆ. ನನಗೆ ಆಸೆ ಆಗ್ತುಂಟು, ಯಾವುದನ್ನು ಫಸ್ಟ್ ಟೇಸ್ಟ್ ನೋಡುವ. ನಿಮ್ಗೆ ಯಾವ್ದು ಬೇಕಾದ್ರು. ಒಂದು ಸ್ಪೈಸಿ ಚಿಕನ್, ಇನ್ನೊಂದು ಚಿಕನ್ ಪೆಪ್ಪರ್ ಸೆಮಿ ಗ್ರೇವಿ. ಚಿಕನ್ ಪೆಪ್ಪರ್ ಸೆಮಿ ಗ್ರೇವಿ ಅಲ್ಲ? ಓಕೆ, ಅದನ್ನೇ ಟೇಸ್ಟ್ ನೋಡುವಲ್ಲ. ತಗೊಳ್ಳಿ ಸ್ಪೂನ್. ಫಸ್ಟಿಗೆ ಗ್ರೇವಿ ನೋಡುವ, ಆಮೇಲೆ ಸರಳಾಗಿ ಬಂದಿದೆ. ಹೇಗೆ ಅನ್ನಿಸ್ತು ನಿಮಗೆ ಟೇಸ್ಟ್ ನೋಡಿ? ಮನೆಯಲ್ಲಿ ಮಾಡಿದಾಗೆ ಬಂದಿದೆ. ಸಖತ್ತಾಗಿ ಬಂದಿದೆ. ನಾರ್ಮಲಾಗಿ ಇದಕ್ಕೊಂದು ಚಪಾತಿ ಎಲ್ಲ ಇದ್ದರೆ ಹೌದು, ಇದನ್ನು ಫುಲ್ ಖಾಲಿ ಮಾಡ್ಬೋದಲ್ಲ. ಓಕೆ, ನಾವು ಇನ್ನು 2ನೇ ಡಿಶ್ಗೆ ಹೋಗೋಲ್ಲ. ಇದು ಸ್ಪೈಸಿ ಚಿಕನ್. ಓಕೆ, ತಗೊಳ್ಳಿ. ಇದಕ್ಕೂ 2 ಡಿಫ್ರೆನ್ಸ್ ಸಾಕಾಗಿದೆಯಲ್ಲ. ಇದು ಒಂಥರ ಬೇರೆ ಟೈಪ್ ಉಂಟು, ಏನು ಗೋಬಿ ಆ ಥರ ಎಲ್ಲ ಮಾಡ್ತಾರಲ್ಲ ಆ ಥರ ಟೇಸ್ಟು. ಇದು ಪೆಪ್ಪರ್ ಸ್ಟೈಲ್. ಇದರಲ್ಲಿ ದೋಸೆ ಎಲ್ಲ ತಿನ್ಬೋದು. ಅದು ನಾರ್ಮಲಾಗಿ ನಾವೀಗ ಊಟದ ಜೊತೆ ಎಲ್ಲ ಇಟ್ಕೊಳ್ಬೋದ. ಸಖತ್ತಾಗಿದೆ ಮ್ಯಾಮ್. ಹೇಗೆ ಅನ್ನಿಸ್ತು 2 ಡಿಶ್ ಮಾಡಿ ನಿಮಗೆ? ಖುಷಿ ಆಯ್ತಲ್ಲ. 2023ಕ್ಕೆ ನೀವು ಬಂದು ಚಿಕನ್ ಐಟಮ್ ನಾನ್ ವೆಜ್ಜಲ್ಲಿ ಫಸ್ಟ್ ಟೈಮ್ ಹೇಳ್ಕೊಟ್ಟಿದ್ದೀರಾ. ಸಖತ್ತಾಗಿ ಬಂದಿದೆ ಮ್ಯಾಮ್. 2 ಡಿಶ್ ಹೇಳ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಎಸ್ ಮ್ಯಾಮ್, ಹಾಗೆಯೇ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ನೀವು ಇನ್ನೂ ಸ್ಪೆಷಲಾಗಿ ಮನೆಯಲ್ಲಿ ಕೂಡ ಚಿಕನ್ ಐಟಮ್ ಮಾಡಿ ಅಂತ ಒಂದು ಗಿಫ್ಟ್. ಓಕೆ, ಹಾಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕೂಡ ಒಂದು ಗಿಫ್ಟ್. ಥ್ಯಾಂಕ್ಸ್ ಮ್ಯಾಮ್. ಓಕೆ, ಶಕ್ತಿನಗರದ ಮಮತಾ ಇವರು 2 ಡಿಶ್ ಚಿಕನ್ ಐಟಮಲ್ಲಿ 2 ಡಿಶ್ ಸಖತ್ತಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.